ಪ್ರಿಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಲ್ಲಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಗ್ರೇವಿ ಸಾಂಬಾರು ಏನು ಬೇಕಾದ್ರೂ ಆಗುತ್ತೆ, ಚೆನ್ನಾಗಿರುತ್ತೆ ತುಂಬ. ನಾನು ಈ ಥರ ಉದ್ದುದ್ದಕ್ಕೆ ಬದನೆಕಾಯಿ, ಗುಂಡು ಬದನೆಕಾಯಿ ತೊಗೊಂಡು ಒಂದು 4 ತೊಗೊಂಡು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪಕ್ಕೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ಹುಳಿ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು ತೊಗೊಂಡು ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಮಾಡೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೈತೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಬೋದು. ನಾನು ಇವತ್ತು ಬೆಳ್ಳುಳ್ಳಿ ಹಾಕಿಲ್ಲ. ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಎಷ್ಟು ಫ್ರೈ ಆದರೆ ಸಾಕು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬೆಂದು ಮ್ಯಾಶ್ ಆಗಲಿ. ಸ್ವಲ್ಪ ಟೊಮೊಟೊ ಬೇಯಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇದು ಒಂದು ಸ್ವಲ್ಪ ಬೇಯಲಿ. ಅಷ್ಟೊತ್ತು ಅಂತ ತಟ್ಟೆ ಮುಚ್ಚೋಣ. ಸ್ವಲ್ಪ ಬೆಂದೈತ ಅಂತ ನೋಡೋಣ. ಟೊಮೊಟೊ ಇಷ್ಟು ಮ್ಯಾಶ್ ಆಗೈತೆ. ಇವಾಗ ಬದನೆಕಾಯಿ ಹಾಕೋಣ, ಕಟ್ ಮಾಡಿರೋದು. ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗಲಿ, ಸ್ವಲ್ಪ ಬೇಯಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಮೆಣಸಿನ್ಕಾಯಿ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹುಣಸೆಹಣ್ಣು ಹುಳಿ ಹಾಕೋಣ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. 1 ಬಟ್ಲಷ್ಟು ಹುಣಸೆಹಣ್ಣು ಹುಳಿ ಹಾಕ್ತೆ, ಇನ್ನೊಂದು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆವಾಗಲೇ ಒಂದು 2 ಸರಿ ಹಾಕಿದ್ದೀವಿ ಟೊಮೊಟೊನ ಬದನೆಕಾಯಿ ಬೇಯೋದಕ್ಕೆ. ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಮಳ್ಳಿ ಸ್ವಲ್ಪ ಗಟ್ಟಿಗೆ ಬರಲಿ. ನಾವು ನೀರು ಥರ ಬೇಕಾದ್ರೂ ತೆಳ್ಳ ಬೇಕಾದ್ರೂ ಮಾಡ್ಕೋಬೋದು, ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಸ್ವಲ್ಪ ತೆಳ್ಳೇನೂ ಇರಲಿ, ಸ್ವಲ್ಪ ಗಟ್ಟಿನೂ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೆಂದಾಗ ಸ್ವಲ್ಪ ಗಟ್ಟಿ ಬರುತ್ತೆ.
ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು. ಇವಾಗ ಸಾಂಬಾರು ಚೆನ್ನಾಗಿ ಮಳಿತಾ ಐತೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಗಾಗೈತೆ. ನಿಮಗೆ ಬೇಕಾದ್ರೆ ತೆಳ್ಳಕ್ಕೂ ಮಾಡ್ಬೋದು. ಇದ್ರ ಜೊತೆ ಕರ್ಮೀನು ಹಾಕೊಂಡಂತೂ ಮಾಡೋದ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಮಗೆ ಬೇಕಾದ್ರೆ ನಾವು ಇನ್ನೊಂದು ಚೂರು ತೆಳ್ಳೇನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಇನ್ನೂ ಗಟ್ಟಿ ಗ್ರೇವಿ ಥರನೂ ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೂ ಮಾಡಿದ್ದೀನಿ. ಹುಳಿ ಹುಳಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಗುಂಡು ಬದನೆಕಾಯಲ್ಲೇ ಚೆನ್ನಾಗಿ ಬರೋದು, ಉದ್ದಿದ ಬದನೆಕಾಯಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಗುಂಡು ಬದನೆಕಾಯಲ್ಲೇ ಚೆನ್ನಾಗಿರೋದು, ಬಿಳಿ ಬದನೆಕಾಯಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬಿಡೋಣ. ಹುಳಿ ಹುಳಿಯಾಗಿ ಬದನೆಕಾಯಿ ಕೊಟ್ಟು ರೆಡಿ ಆಗೈತೆ.